ಇವತ್ತೊಂದು ಮುದ್ದು ಸೊಸೆ ನಿನ್ನೆಯಿಂದ ಕಂಟಿನ್ಯೂ ಆಗುತ್ತೆ. ನಿನ್ನೆ ವಿದ್ಯಾ ರಂಗೋಲೆ ಬಿಟ್ಟಿರೋದನ್ನ ಸಾವಿತ್ರಿ ಹಾಳು ಮಾಡ್ತಾಳೆ ನೀರು ಚೆಲ್ಲಿ. ಇವತ್ತು ಅವಳು ನಾಟಕ ಆಡ್ತಾಳೆ. ಏನೋ ಆ ಬಕೆಟ್ ಅವಳೇ ವಿದ್ಯಾನೇ ಬೇಕಂತ ಇಟ್ಟಿರೋ ಥರ ಅದು ಅವಳ ಕಾಲಿಗೆ ಇಟ್ಕೊಂಡು ಅವಳಿಗೆ ನೋವಾಗಿರೋ ಥರ ನಾಟಕ ಆಡ್ತಾಳೆ. ನಾಟಕ ಆಡಿಬಿಟ್ಟು ಒಳಗಡೆ ಹೋಗ್ತಾಳೆ. ಅದೇ ಸಮಯಕ್ಕೆ ಅಜ್ಜಿ ಬರ್ತಾರೆ. ಅಜ್ಜಿ ಬಂದು ಇದನ್ನು ನೋಡ್ತಾರೆ. ಇದನ್ನು ನೋಡಿದ್ಮೇಲಿಂದ ಅಜ್ಜಿ ಕೇಳ್ತಾರೆ, ಇದನ್ನು ಯಾರು ನಿನಗೆ ಮಾಡೋಕ್ಕೆ ಹೇಳಿದ್ದು ಅಂತ ಹೇಳಿದಾಗ ಸಾವಿತ್ರಮ್ಮ ಅಂತ ಹೇಳ್ತಾಳೆ ಚಂಪಾ ಹೇಳಿದ್ಮೇಲೆ ಅಜ್ಜಿ ಸಾವಿತ್ರಿನ ಅಂದರೆ ಅವ್ರ ಮಗಳನ್ನ ಕರೀತಾರೆ. ಕರೆದ್ಮೇಲೆ ಹೇಳ್ತಾರೆ, ನೀನು ಯಾರು ಅವಳಿಗೆ ಈ ಕೆಲಸ ಎಲ್ಲ ಹೇಳೋಕ್ಕೆ ಅಂತ ಹೇಳಿದ್ಮೇಲೆ ಅಜ್ಜಿ ಹೇಳ್ತಾರೆ, ನೀನು ಈ ಮನೆ ವಾರಸ್ದಾರನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ಯಾ, ನೀನು ಈ ಥರ ಬಗ್ಗಿ ಭಾರ ಎತ್ತೆಲ್ಲ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿದ ವಿದ್ಯುಂಗೆ ತುಂಬ ಖುಷಿ ಆಗುತ್ತೆ. ಅದಾದಮೇಲೆ ಅಜ್ಜಿ ಇನ್ನೊಂದು ಮಾತು ಹೇಳ್ತಾರೆ, ಈ ಮನೆ ವಾರಸ್ದಾರ ನಿನ್ನ ಹೊಟ್ಟೆಲಿ ಇದ್ದಾನೆ ಅನ್ನೋ ಮಾತ್ರಕ್ಕಷ್ಟೇ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ಅಂದಂದು ಮಾತ್ರಕ್ಕೆ ನಾನು ನಿನ್ನ ಕ್ಷಮಿಸಿಲ್ಲ ಅಂತ ಹೇಳ್ತಾರೆ. ಇದಾದಮೇಲೆ ನೆಕ್ಸ್ಟ್ ಸೀನಲ್ಲಿ ಏನಪ್ಪ ಅಂತ ಅಂದರೆ ಇಲ್ಲಿ ಭದ್ರೇಗೌಡರು ತಿಂಡಿ ತಿಂತಾ ಇರ್ತಾರೆ. ತಿಂಡಿ ತಿಂತಾ ಇರಬೇಕಾದ್ರೆ ಅವರಿಗೆ ನತ್ತತ್ಬಿಡುತ್ತೆ, ನೀರಿರಲ್ಲ. ಆಗ ಅಜ್ಜಿ ಮತ್ತೆ ಬೈತಾರೆ, ನೀವೇನು ಹೆಂಗಸ್ರೆ, ನಾನು ನಿಮ್ಗೆ ಹೇಳಿದ್ದೀನಿ ತಾನೆ ಊಟಕ್ಕೆ ಕೂತಾಗ ನೀರಿಡಿ, ಈಗ ನೋಡು ನನ್ನ ಮಗ ಹೆಂಗೆ ಒದ್ದಾಡ್ತಿದ್ದಾನೆ ಅಂತ. ಅದನ್ನು ನೋಡಿದ ವಿದ್ಯಾ ನೀರು ತಗೊಂಡು ಬಂದು ಕೊಟ್ಟು ಕುಡೀರಿ ಮಾವಯ್ಯ ಅಂತ ಹೇಳ್ಬಿಡ್ತಾಳೆ. ಅವಳ ವಾಯ್ಸ್ ಕೇಳ್ತಿದ್ದಂಗೆ ಇನ್ನೇನು ನೀರು ಕುಡಿಬೇಕಿದ್ದು ಗೌಡ್ರು ಬೇಡ ಅಂತ ಚೆಲ್ಬಿಟ್ಟು ಕಿರ್ಚಾಡ್ಬಿಟ್ಟು ಹೋಗ್ತಾರೆ. ಅದಾದಮೇಲೆ ಅವಳು ಹಿಂದೆನೇ ಹೋಗಿದ್ದು ಈಶ್ವರಿ ಸಾವಿತ್ರಿ ಇಬ್ಬರು ಭಾವ ನಾವು ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತಿದ್ದೀವಿ, ಅದಕ್ಕೆ ನೀವು ಅಡ್ಡ ಬರಬಾರ್ದು ಅಂತ ಹೇಳಿದಾಗ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಅಡ್ಡ ಬರಲ್ಲ ಅಂತ ಹೇಳಿ ಅವನ ಪಾಡಿಗೆ ಅವ್ನು ಹೊರಟೋಗ್ತಾನೆ. ಅವನ ಪಾಡಿಗೆ ಅವ್ನು ಹೊರಟೋದ್ಮೇಲೆ ಇವ್ರು ಈ ಕಡೆ ಬಂದು ವಿದ್ಯುಂಗೆ ಚೆನ್ನಾಗಿ ಬೈತಾರೆ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಅಜ್ಜಿನೂ ಬೈತಾರೆ. ಅಜ್ಜಿ ಹೇಳ್ತಾರೆ, ನನ್ನ ಮಗನ ಅನ್ನ ಕಿತ್ಕೊಂಡೆ ನೀನು ಅಂತ ಬೈತಾರೆ. ಈ ಕಡೆ ಗೌಡ್ರು ಎರಡನೇ ಹೆಂಡ್ತಿ, ನನ್ನ ಗಂಡನ ಅನ್ನ ಕಿತ್ಕೊಂಡೆ ನೀನು, ಕೈ ಮುಗಿತೀನಿ ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ವಿದ್ಯಾ ತುಂಬ ಬೇಜಾರಿಂದ ಹತ್ಕೊಂಡು ಹೋಗ್ತಾಳೆ. ಹತ್ಕೊಂಡು ಹೋದ್ಮೇಲೆ ನೆಕ್ಸ್ಟು ಮತ್ತೆ ಗೌಡ್ರು ವೀರಭದ್ರೇಗೌಡರು ಅಂದರೆ ಅವ್ರ ಮಗನ ರೂಮ್ಗೆ ಬರ್ತಾರೆ. ಮಗ ಅಷ್ಟರಲ್ಲಿ ಕುಡಿಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ. ಅಪ್ಪನ ವಾಯ್ಸ್ ಕೇಳ್ತಿದ್ದಂಗೆ ಎಲ್ಲ ಎತ್ತಿಡ್ತಾರೆ. ಅದಾದಮೇಲೆ ಅಪ್ಪ ಬಂದು ಹೇಳ್ತಾರೆ, ಅದನ್ನು ಮೇಲೆತ್ತಿಡು ಅಂತ ಹೇಳ್ಬಿಟ್ಟು ಅವರು ಕುಡಿದು ನಾನು ನಿನ್ನ ಹತ್ರ ಮನಸ್ಬಿಚ್ಚಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಏನಪ್ಪ ಅಂತ ಅಂದರೆ ಗೌಡ್ರು ಮನಸ್ಸಲ್ಲಿ ಏನಿರುತ್ತೆ ಅಂತ ಅಂದರೆ ಮಗನ ಮನಸ್ಸಲ್ಲಿ ನನ್ನಿಂದಾಗಿ ನಮ್ಮ ಅಪ್ಪನ ಮರ್ಯಾದೆ ಹೋಯಿತು ಅಂತ ಅವ್ರು ತುಂಬ ಫೀಲ್ ಮಾಡ್ತಾಯಿರ್ತಾರೆ. ಆವಾಗ ಅವ್ರು ಹೇಳ್ತಾರೆ ವೀರಭದ್ರೇಗೌಡರು, ನೀನು ಆ ಥರ ಫೀಲ್ ಮಾಡಬೇಡ, ನನ್ನ ಮಗ ಏನಂತ ನನಗೆ ಚೆನ್ನಾಗಿ ಗೊತ್ತು, ನನ್ನ ಮಗ ಯಾವತ್ತೂ ನನ್ನ ತಲೆ ತಗ್ಸೋ ಥರ ಮಾಡಲ್ಲ ಅಂತ ಹೇಳಿ ಅವರಿಗೆ ಈ ಕುಡ್ತಾ ಅನ್ನೋದು ಬೇಜಾರಲ್ಲಿ ಕುಡಿಬೇಕು, ಅದೇ ಚಟ ಆಗಿ ನಮ್ಮ ವ್ಯಕ್ತಿತ್ವನ ಹಾಳು ಮಾಡಬಾರ್ದು ಅಂತ ಹೇಳಿ ಉಪದೇಶ ಮಾಡಿಬಿಟ್ಟು ಹೋಗ್ತಾನೆ. ಈ ಕಡೆ ಮತ್ತೆ ವಿದ್ಯಾ ಅವಳ ಪಾಡುಗಳು ಶೆಡ್ಡಲ್ಲಿ ಕೂತಿರ್ಬೇಕಾದ್ರೆ ಚಂಪಾ ಬಂದು ಊಟ ತಗೊಂಡು ಬರ್ತಾಳೆ. ಊಟ ತಗೊಂಡು ಬಂದು ಊಟ ಮಾಡಿ ಅಂತಾಳೆ. ಯಾಕೆ ಅಂತ ವಿದ್ಯಾ ಕೇಳಿದಾಗ, ಈಗ ನೀವು ಒಬ್ಬರಲ್ಲ ಇಬ್ಬರು, ನೀವು ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೇನು ತಟ್ಟೆ ಕೊಟ್ಟು ಸಾಂಬಾರು ಹಾಕ್ತಾ ಇರ್ತಾಳೆ. ಅಷ್ಟರಲ್ಲಿ ಈಶ್ವರಿ ಬಂದ್ಬಿಟ್ಟು ನಿಲ್ಲಿಸು ಅಂತ ಹೇಳ್ಬಿಟ್ಟು, ಇನ್ಮೇಲಿಂದ ಇವಳು ಈ ತಟ್ಟೆಲೆಲ್ಲ ತಿನ್ನಬೇಕಾಗಿರೋದು, ಬೇರೆ ತಟ್ಟೆಲಿ ಅಂತ ಅಂದ್ಬಿಟ್ಟು ಅವಳು ಮಗಳನ್ನ ಕರೀತಾಳೆ. ಮಗಳು ಅಲ್ಯೂಮಿನಿಯಂ ತಟ್ಟೆ ತಗೊಂಡು ಬರ್ತಾಳೆ. ಅದನ್ನು ನೋಡಿ ವಿದ್ಯಾ ಚಂಪಾ ಇಬ್ಬರು ಶಾಕಾಗಿ ನಿಂತಾರೆ. ಅದೇ ಇವತ್ತಿನ ಎಪಿಸೋಡ್ ಎಂಡಲ್ಲಾಗಿತ್ತು.